ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಜಾರು ಮಾಡ್ಕೋಬೇಡ ಸುಧಾ. ಮನೆ ಅಂದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ನೀನು ಅದನ್ನ ಮನ್ಸಿಗೆ ಹಚ್ಕೋಬೇಡ. ಇನ್ಫ್ಯಾಕ್ಟ್ ಪರ್ಸ್ನಲಿ ನನಗೂ ಸ್ವಲ್ಪ ನೋವಾಯ್ತು. ನಿನ್ ಮೇಲೆ ಈ ಥರದ್ದೊಂದು ಆರೋಪ ಬಂತಲ್ಲ, ಅನುಮಾನ ಹುಟ್ಕೋತಲ್ಲ ಅಂತ. ನೋಡಮ್ಮ, ನಮಗೆ ನಿನ್ನ ಮೇಲೆ ನಂಬಿಕೆ ಇದೆ. ಅಮ್ಮ ಆಹಾರ ಕಳೆದೋಗಿದೆ, ಎಲ್ಲರನ್ನೂ ವಿಚಾರಿಸ್ಬೇಕು ಅಂದಾಗ ನಿನ್ನ ಮೇಲೂ ಅನುಮಾನ ಪಡ್ತಾರೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿರಲಿಲ್ಲ. ನೋಡು, ನಾವು ಯಾವತ್ತೂ ನಿನ್ನ ಬೇರೆಯವಳು, ಮನೆ ಕೆಲಸದವಳು ಅಂತ ನೋಡಲ್ಲ. ನಮ್ಮನೆಯವಳು, ನಮ್ಮವಳು ಅಂತ ನಂಬಿದ್ದೀವಿ. ಆ ನಂಬಿಕೆ ನೀನು ಉಳಿಸ್ಕೊಂಡಿದ್ಯಾ? ನೀನೇನು ಅಂತ ತೋರಿಸ್ಕೊಂಡಿದ್ಯಾ? ನಿನ್ನ ನಂಬಿ ಹಾರ ಅಷ್ಟೇ ಅಲ್ಲಮ್ಮ, ಏನು ಬೇಕಾದರೂ ನಿನ್ನ ಕೈಗಿಟ್ಟು ನಾವು ನೆಮ್ಮದಿಯಾಗಿರ್ಬೋದು. ನೋಡು, ಯಾರು ಏನೇ ಹೇಳಲಿ, ಏನೇ ಆಗಲಿ, ನಾನಂತೂ ನಿನ್ನ ನಂಬ್ತೀನಿ. ಅದು ನಿನಗೆ ಗೊತ್ತಿರಲಿ. ಅರ್ಥ ಆಯ್ತಾ? ನೋಡಮ್ಮ ಸುಧಾ, ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಚಿಕ್ಕ ಪುಟ್ಟದಾಗ್ತಿರುತ್ತೆ. ಏನೋ ಆಯಿತು ಅಂದ್ಕೊಂಡು ಸುಮ್ಮನಾಗ್ಬಿಡ್ಬೇಕು. ಅದನ್ನೆಲ್ಲ ತಲೆಗೆ ಹಚ್ಕೊಳಕ್ಕೆ ಹೋಗ್ಬಾರ್ದು. ನೀನು ನಮ್ಮನ್ನು ನಂಬ್ತೀಯ ಅಲ್ವಾ? ನಾವು ನಿನ್ನ ನಂಬ್ತೀವಿ. ನಮ್ಗಷ್ಟೇ ಬೇಕಾಗಿರೋದು. ಯೋಚನೆ ಮಾಡಬೇಡ. ಓಕೆ, ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸುಧಾ ಅವರೇ, ಗೌತಮ್ ಅವ್ರು ಹೇಳಿದ ಹಾಗೆ ಯಾವುದನ್ನು ತಲೆಗೆ ಹಚ್ಕೋಬೇಡಿ. ನಾವು ನಿಮ್ಮನ್ನು ನಂಬ್ತೀವಿ. ಚಿನ್ನದಂತ ವ್ಯಕ್ತಿತ್ವ ನಿಮ್ದು. ಇಂಥ ಸಮಯದಲ್ಲೂ ನೀವು ನಿಮ್ಮ ಒಳ್ಳೆತನನ ಬಿಟ್ಕೊಟ್ಟಿಲ್ಲ. ಕಷ್ಟ ಅನ್ನೋದು ಎಷ್ಟೋ ಜನರಿಗೆ ಕೆಟ್ಟವರಾಗೋದಕ್ಕೆ ನೆಪ ಆಗ್ಬಿಡುತ್ತೆ. ಅನಿವಾರ್ಯಕ್ಕೆ ಕಟ್ಟು ಬಿದ್ದು ತಪ್ಪು ಮಾಡ್ಬಿಡ್ತಾರೆ. ಕಷ್ಟದ ಸಮಯದಲ್ಲಿ ಮನುಷ್ಯ ಹೇಗಿರ್ತಾನೆ ಅನ್ನೋದ್ರ ಮೇಲೇನೆ ಅವ್ನು ಏನು ಅಂತ ಗೊತ್ತಾಗೋದು, ಅವ್ನ ನಿಜವಾದ ವ್ಯಕ್ತಿತ್ವ ಏನು ಅಂತ ಗೊತ್ತಾಗೋದು. ಅಂಡ್ ನೀವು ಅದನ್ನ ಇವತ್ತು ಪ್ರೂವ್ ಮಾಡಿದ್ದೀರಾ. ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್. ನೀವು ತುಂಬಾನೇ ಗ್ರೇಟ್. ನೀವು ಅಯ್ಯೋ ಅದ್ಗೆ ಯಾಕದ್ಗೆ ಇಂಥ ದೊಡ್ಡ ದೊಡ್ಡ ಮಾತಾಡಿ ನನ್ನನ್ನು ದೊಡ್ಡವಳನ್ನಾಗಿ ಮಾಡ್ತಿದ್ದೀರಾ? ನಾನು ಮನುಷ್ಯಳೆ, ನಾನು ತಪ್ಪು ಮಾಡಿದ್ದೀನಿ. ನೋಡಿ, ಹೀಗೆ ಹೇಳೋದೇ ನಿಮ್ ದೊಡ್ಡತನ. ಬಟ್ ಏನ್ ಗೊತ್ತಾ, ನೀವ್ ಹೀಗಿರೋದಕ್ಕೆ ಕಾರಣ ನಿಮ್ ತಂದೆ ತಾಯಿ. ಅವ್ರು ನಿಮ್ಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ. ತಂದೆ ತಾಯಿ ಹೇಳ್ಕೊಟ್ರೇನೆ ಅಲ್ವಾ ಮಕ್ಳು ಕಲಿಯೋದು. ಬಡತನದಲ್ಲೂ ನಿಮ್ಮಮ್ಮ ನಿಮ್ಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ. ಆ ಮಹಾತಾಯಿಗಂತೂ ನಾನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳಲೇಬೇಕು. ಬಟ್ ಅದ್ಗೆ ಇವಾಗ ತಾನೇ ಅಮ್ಮನಿಗೆ ಮಾತ್ರೆ ಕೊಟ್ಟು ಮಲಗಿಸ್ ಬಂದಿದ್ದೀನಿ. ಅಮ್ಮನ ಭೇಟಿ ಆಗೋದಕ್ಕೆ ಸಂದರ್ಭನೇ ಕೂಡ ಬರ್ತಿಲ್ಲ. ನೋಡ ಅದು ಯಾವಾಗ ಕಾಲ ಕೂಡ ಬರುತ್ತೆ ಅಂತ. ಏ ಪುಟಿ, ಇದೇನ್ ಪುಟ, ಸ್ಕೂಲ್ ಹೋಗೋ ಟೈಮಲ್ಲಿ ವಾಪಸ್ ಬರ್ತಾ ಇದೆಯಲ್ಲ, ಏನಾದ್ರು ಮರ್ತ್ಬಿಟ್ಯಾ? ಇಲ್ಲ, ಮಾಜಿ ಮಂತ್ರಿ ಅವರು ಸತ್ತೋದ್ರಂತೆ, ಅದಕ್ಕೆ ರಜೆ ಕೊಟ್ಟಿದ್ದಾರೆ. ಓ ಹೌದಲ್ವಾ, ಮಜಾ. ಹಾಗಾದ್ರೆ ಏನ್ ಮಾಡ್ತೀಯಾ? ಇಡೀ ದಿವಸ ಆಟ ಆಡ್ತಿರ್ತೀಯಾ? ಯಾರ ಜೊತೆ ಆಟ ಆಡ್ಲಿ? ಅಮ್ಮ ಕೆಲಸ ಮಾಡ್ತಿರ್ತಾರೆ, ಅಜ್ಜಿಗೆ ಹುಷಾರಿಲ್ಲ. ನೀವು ಬರ್ತೀರಾ? ಆಟ ಆಡೋಣ? ನಾನು ಬರ್ತೀನಿ, 3 ಜನ ಆಟ ಆಡೋಣ. ಹ್ಞೂ ಪುಟ್ಟ, ನನಗೂ ಆಟ ಆಡಬೇಕು ಅಂತ ತುಂಬಾನೇ ಆಸೆ. ಏನು ಮಾಡಲಿ, ತುಂಬ ಬ್ಯುಸಿ, ಕೆಲಸ ಇದೆ ನನಗೆ. ನೀನು ಒಂದು ಕೆಲಸ ಮಾಡು. ನೋಡಿ, ಇವ್ರು ಇದಾರಲ್ಲ, ಇವರು ಟೀಚರು. ಇವ್ರಿಗೆ ಮಕ್ಕಳನ್ನ ಆಡಿಸಿ ತುಂಬ ಅಭ್ಯಾಸ ಇದೆ. ನೀನು ಇವ್ರ ಜೊತೆ ಆಡು, ಓಕೆ? ಹೌದಾ ಆಂಟಿ? ಆಂಟಿ? ಹೌದು ಪುಟ್ಟ, ಆಂಟಿ. ಕರ್ಕೊಂಡೋಗಿ ಆಂಟಿ. ಪುಟ್ಟ, ತಾತ ಆಫೀಸ್ಗೆ ಹೋಗ್ಬೇಕು. ತಾತಾಗೆ ಟಾಟ ಮಾಡು. ಟಾಟ ಟಾಟ. ಪುಟ್ಟ, ನಾನ್ ತಾತ ಆದ್ರೆ ಇವ್ರೇನಾಗ್ಬೇಕು? ಅಜ್ಜಿ ಆಗ್ಬೇಕು. ಅವ್ರ ಆಂಟಿ ಆದ್ರೆ ನಾನು ಅಂಕಲ್ ಆಗ್ಬೇಕು. ಬಟ್ ನಾನು ಅಂಕಲ್ ಅಲ್ಲ, ನಾನು ಯಾರು? ಮಾವ. ಹಂಗಾರ ಅವರು ಅತ್ತೆ. ಕತ್ತೇನಾ? ಗೌತಮ್ ಅವರ ಮಕ್ಕಳಿಗೆ ಏನೇನೋ ಹೇಳ್ಕೊಡ್ಬೇಡಿ. ನೀವು ಆಫೀಸ್ ಹೋಗಿ. ಓಕೆ ಆಂಟಿ, ಬಾಯ್. ಪುಟ್ಟ, ಅತ್ತೆ ಅನ್ನು. ಅತ್ತೆ. ಅತ್ತೆ. ಗುಡ್. ಕೊಡೋದನ್ನ ವೆರಿ ಗುಡ್. ನಿನ್ನನ್ನು ಮನೆಗೆ ಕಳಿಸಿದ್ದಕ್ಕೂ ಸಾರ್ಥಕ ಆಯಿತು.
ನೋಡೋದಕ್ಕೆ ಹಸು ಥರ ಸೌಮ್ಯವಾಗಿದ್ರು ತುಂಬ ಚಾಲಕಾಗಿದ್ಯಾ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡು, ಅದಕ್ಕೇನಂತೆ. ಅವ್ರು ತುಂಬಾ ಒಳ್ಳೆಯವರು. ಹೀಗೆಲ್ಲ ಮಾಡಿ ನಾನು ಅವ್ರಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ. ಇದಕ್ಕೆ ನನ್ನ ಮನ್ಸು ಒಪ್ತಿಲ್ಲ. ಥರ ಎಲ್ಲ ಯಾರೂ ಮಾಡಬಾರ್ದಲ್ವಾ? ನನಗೆ ಉಪದೇಶ ಕೊಡ್ತಾ ಇದೀಯಾ? ಅಯ್ಯಯ್ಯೋ ಇಲ್ಲ, ನಾನು ಅಷ್ಟೊಂದು ದೊಡ್ಡವಳಲ್ಲ. ನನಗೆ ಅನ್ಸಿದ್ದನ್ನು ನಾನು ಹೇಳ್ದೆ. ನನಗೆ ಇದೆಲ್ಲ ಮನ್ಸಿಗೆ ತುಂಬಾ ನೋವು ಕೊಡ್ತಿದೆ. ಪಾಪ ಪ್ರಜ್ಞೆ ಕಾಡ್ತಿದೆ. ಪಾಪ ಪ್ರಜ್ಞೆ. ಒಂದ್ ಮಾತು ತಿಳ್ಕೊ, ಈ ಪ್ರಪಂಚದಲ್ಲಿ ನ್ಯಾಯ, ನೀತಿ, ಧರ್ಮ, ನಿಯತ್ತು ಇವ್ಯಾವಕ್ಕೂ ಬೆಲೆ ಇಲ್ಲ. ಸ್ವಾರ್ಥ ಮಾತ್ರನೇ ಇಲ್ಲಿ ಚಲಾವಣೆಗಳಿರೋದು. ಈ ಸ್ವಾರ್ಥದ ಮೇಲೆನೆ ಎಲ್ಲ ನಿಂತಿರೋದು, ಎಲ್ಲ ನಡೀತಾ ಇರೋದು. ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಇದು ದುಬಾರಿ ದುನಿಯಾ, ದುಡ್ಡಿನ ದುನಿಯಾ. ಇಲ್ಲಿ ದುಡ್ಡೇ ಬಾಸು, ದುಡ್ಡೇ ದೇವರು. ಏನೇಳ? ದುಡ್ಡೇ ದೇವರು. ಆದ್ರೂ ಇದು ತಪ್ಪೇ ಅಲ್ವಾ? ತಪ್ಪು ಅನ್ಕೊಂಡ್ರೆ ತಪ್ಪು, ಸರಿ ಅನ್ಕೊಂಡ್ರೆ ಸರಿ. ಎಲ್ಲ ಇಲ್ಲಿದೆ. ಇಷ್ಟಕ್ಕೂ ನೀನ್ ಯಾಕೆ ಮೋಸ ಮಾಡ್ತಿದ್ದೀನಿ ಅಂತ ಅನ್ಕೊಂತೀಯ? ನಿಮ್ ತಾಯಿಗೆ, ನಿನ್ನ ಮಗಳಿಗೆ ಉಪಕಾರ ಮಾಡ್ತಿದ್ದೀನಿ, ಒಳ್ಳೇದು ಮಾಡ್ತಿದ್ದೀನಿ ಅಂತ ಅನ್ಕೋಬೋದಲ್ಲ. ಆ ರೀತಿ ಅನ್ಕೊಂಡ್ರೆ ಎಲ್ಲ ಸರಿಯಾಗೇ ಇರುತ್ತೆ. ಈಗ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಯಾರಾದ್ರೂ ನಿಮ್ಮನ್ನ ನೋಡ್ಕೊಳಕ್ ಬರ್ತಾರ? ಯಾರಾದ್ರೂ ಬರ್ತಾರ? ಹೇಳೋ. ಇಲ್ಲ. ಇಲ್ಲ ಅಲ್ವಾ? ಅಂದ್ಮೇಲೆ ನಿಂದೇನ್ ತಪ್ಪಿದೆ ಇದ್ರ? ಮೊದ್ಲು ನಮ್ ಬುಡನ ನಾವು ಗಟ್ಟಿ ಮಾಡ್ಕೋಬೇಕು. ಏನ್ ಸಿಗ್ತಾರೆ ಇದು? ನಾವು ಬಿಟ್ಟು ಬಣ್ಣ ನಮಗೆ ವಾಪಸ್ ಬರ್ತಾ ಇದೆಯಲ್ಲ. ಜಸ್ಟ್ ಮಿಸ್. ನೀನ್ ಏನು ಹೇಳಿ ಬ್ಯಾಲೆನ್ಸ್ ಮಾಡಿದೆ ಅಷ್ಟೇ. ಇಲ್ಲಾಂದ್ರೆ ನಮ್ ಕತೆ ಏನಾಯ್ತು? ಅದೋ ಗತಿ. ನಾವು ಗಟ್ಟಿ ಮುಟ್ಟೆ ಕಟ್ಕೊಂಡು ಊರ್ ಬಿಡ್ಬೇಕಾಗಿತ್ತು. ಸೂಪರ್ ಹಿಟ್ ಆಗತ್ತೆ ಅಂದ್ರೆ ಅಟ್ರ ಫ್ಲಾಪ್ ಆಗೋಯ್ತಲ್ಲ. ಟೀಚರ್ ಇದಕ್ಕೆ ಹೇಳದು, ಹಣೆ ಬರಕ್ಕೆ ಹೊಣೆ ಯಾರು? ಮುಟ್ಟಿದ್ದೆಲ್ಲ ಬಂಗಾರ ಅಂತ ಅನ್ನೋ ಕಾಲ ಒಂದಿತ್ತು. ಅದ್ರಾಗೆ ಎಲ್ಲ ಉಲ್ಟ, ಮುಟ್ಟಿದ್ದೆಲ್ಲ ಮಣ್ಣು ಹೆಂಟೆ ಆಗ್ತಿದೆಯಲ್ಲ ಸಿಸ್ಟರ್. ಯಾಕೋ ನಮ್ ಬ್ಯಾಡ್ ಟೈಮ್ ಶುರುವಾಯ್ತು ಅಂತ ಅನಿಸ್ತಾ ಇದೆ. ನಿಂಗೆ ಅನಿಸ್ತಾ ಇಲ್ಲ ಸಿಸ್ಟರ್? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕಣ್ಣ ನೀನ್ ಯಾವಾಗ್ಲೂ ಹೀಗೆ ನನಗ್ ಸಮಾಧಾನ ಮಾಡದ್ಬಿಟ್ಟು ಇನ್ನು ಭಯಪಡಿಸ್ತೀಯಲ್ಲ? ನಾನೇನ್ ಮಾಡ್ಲಿ ಸಿಸ್ಟರ್? ಇರೋ ವಿಷಯ ತಾನೇ. ನೀನ್ ಭಯ ಪಡೋಂಗಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಅದ್ ಹಂಗಿರ್ಲಿ, ಇನ್ನೊಂದು ಆಂಗಲ್ ಅಲ್ಲಿ ಯೋಚನೆ ಮಾಡು. ಏನು? ಅಲ್ಲ ಸಿಸ್ಟರ್, ಅವಳು ಸ್ವಂತ ತಂಗಿ ಅಂತ ಇನ್ನು ಗೌತಮಿಗೆ ಗೊತ್ತಿಲ್ಲ. ಗೊತ್ತಿಲ್ದೇನೆ ಪ್ರೀತಿ, ಅಭಿಮಾನ, ಅಕ್ಕರೆ ತುಂಬಿ ಹರಿತಾ ಇದೆ. ಇನ್ನು ಸ್ವಂತ ತಂಗಿ ಅಂತ ಗೊತ್ತಾಗ್ಬಿಟ್ರೆ ಚಿನ್ನದ ಪಲ್ಲಕ್ಕಿಲಿ ಕೂರ್ಸಿ ಊರು ತುಂಬಾ ಮೆರವಣಿಗೆ ಮಾಡ್ತಾನೆ. ಅದು ನನಗೆ ಆತಂಕಕ್ಕೆ ದುಡಿದು. ನೀನ್ ಏನೇ ಹೇಳು ಸಿಸ್ಟರ್, ಆ ಭಾಗ್ಯನ ಮೆಚ್ಚಲೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.